ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಮೀನರಾಶಿಯವರಿಗೆ ವಿಶ್ವಾಸ ಸಂವತ್ಸರ ಯುಗಾದಿ ಹಾರ್ದಿಕ ಶುಭಾಶಯಗಳು. ಮೀನರಾಶಿಯವರಿಗೆ ಈ ವಿಶ್ವಾಸ ಸಂವತ್ಸರದಲ್ಲಿ ಸ್ವಲ್ಪ ಬೇವಿನ ಕಹಿ ಜಾಸ್ತಿ, ಬೆಲ್ಲದ ಸಿಹಿ ಕಡಿಮೆ ಎಂದು ವ್ಯಕ್ತವಾಗ್ತವೆ. ಹಾಗಾಗಿ ಸ್ವಲ್ಪ ನೀವು ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಯಾಕಂದರೆ ನಿಮಗೆ ಆಗಲೇ ಗೊತ್ತಿರುವಂತೆ ಈ ಯುಗಾದಿಯ ಮುನ್ನಾ ದಿನವೇ ನಿಮಗೆ ವಿಶೇಷವಾಗಿ ಶನಿ ಮಹಾರಾಜರ ಪ್ರವೇಶದಿಂದ ನಿಮ್ಮ ಜನ್ಮರಾಶಿಗೆ ಶನಿ ಮಹಾರಾಜರು ಪ್ರವೇಶಿಸಿದ್ದಾರೆ. ಸಾಡೆ ಸಾತಿಯ ಒಂದು ಫುಲ್ ಸ್ವಿಂಗ್ ಅಂದರೆ ಪೂರ್ಣ ಪರಿಣಾಮವಾದ ವಿಶೇಷವಾದ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಬರಲಿದೆ. ನಾನಾ ರೀತಿಯ ಪರೀಕ್ಷೆಗಳು, ಸವಾಲುಗಳು ನಿಮಗೆ ಆಗ್ಬೋದು. ಹಾಗಾಗಿ ದೈಹಿಕವಾಗಿ ಆರೋಗ್ಯದ ಮೇಲೆ ಪರಿಣಾಮ ಬರುತ್ತೆ, ಮಾನಸಿಕವಾಗಿ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬರುತ್ತೆ, ಅಥವಾ ಧನ ಅಂದರೆ ನಿಮ್ಮ ಆದಾಯ ಅಥವಾ ಹಣಕಾಸಿನ ಮೇಲೆ ಸಹ ಅಡ್ಡ ಪರಿಣಾಮ ಬರುತ್ತೆ. ಹಾಗಾಗಿ ತನು ಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳಿಗೆ ನೀವೇನು ಸಹಾಯ ಮಾಡಲಿಕ್ಕೆ ಹೋಗೋದು, ಈಗ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಹಾಗೆಯೇ ನಿಮ್ಮ ಒಂದು ಏನು ವ್ಯಕ್ತಿತ್ವ ವೈಯಕ್ತಿಕ ವಿಚಾರದಲ್ಲಿ ಹಾಗೂ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಕೆಲವೊಮ್ಮೆ ನಿಮಗೆ ಗುಪ್ತ ಶತ್ರುಗಳು ಬರ್ತಾರೆ, ಹಿತಶತ್ರುಗಳು ಬರ್ತಾರೆ, ಮಿತ್ರ ರೂಪದ ಶತ್ರುಗಳು ಬರ್ತಾರೆ, ಅಥವಾ ರಾಂಗ್ ಐಡಿಯಾಗಳನ್ನು ಕೊಡೋರು ಅಥವಾ ತಪ್ಪುವಾದ ಮಾಹಿತಿಯನ್ನು ಕೊಟ್ಟು ನಿಮ್ಮ ದಾರಿ ತಪ್ಪಿಸೋರು, ನಿಮಗೆ ಅದರ ಮೂಲಕ ಕಷ್ಟ ನಷ್ಟ ಭ್ರಷ್ಟಗಳನ್ನು ಉಂಟು ಮಾಡೋರು, ನಿಮ್ಮ ಮೇಲೆ ಏನಾದರೂ ಕೇಸು ಆರೋಪಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಅನೈತಿಕ ವಿಚಾರ, ಅಕ್ರಮ ವಿಚಾರಗಳಿಗೆ ನೀವು ಕೈ ಹಾಕೋದು ಒಳ್ಳೆಯದಲ್ಲ. ಅದೇ ರೀತಿ ನಿಮ್ಮ ಒಂದು ವೃತ್ತಿ ಉದ್ಯೋಗದಲ್ಲಿ ಸಹ ತುಂಬ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಉದ್ಯೋಗದಲ್ಲಿವರಿಗೆ ಉದ್ಯೋಗ ಹೋಗುವಂಥ ಸಾಧ್ಯತೆ, ಅಥವಾ ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳ ಜೊತೆ ಏನಾದರೂ ಒಂದು ಕಿರಿಕಿಗಳು ಆಗುವಂಥದ್ದು, ಅದರ ಮೂಲಕ ನಿಮ್ಮವರು ಕ್ರಮಗಳನ್ನು ಕೊಳ್ಳುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಹಾಗೆಯೇ ಆರೋಗ್ಯದಲ್ಲಿ ಸಹ ನಿಮಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳು, ಜನ್ಮಕ್ಕೆ ಶನಿ ಬಂದಾಗ ಅನಾರೋಗ್ಯ ಸಮಸ್ಯೆಗಳು ಉಲ್ಬಣ ಆಗ್ಬೋದು. ಜೊತೆಗೆ ಕೆಲವರಿಗೆ ಜಾಯಿಂಟ್ ಪೈನು, ಬ್ಯಾಕ್ ಪೈನು, ಅಥವಾ ಇನ್ನೇನಾದರೂ BP ಶುಗರ್ಗಳು ಇಲ್ಲದವರಿಗೆ ಈಗ ಈ ಸಂವತ್ಸರದಲ್ಲಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಅದು ಈಗಾಗಲೇ ಸಮಸ್ಯೆ ಇದ್ದವರಿಗೆ ಅಂತಹ ಸಮಸ್ಯೆಗಳಿಗೆ ಜಾಸ್ತಿ, ಉದಾಹರಣೆಗೆ BP ಶುಗರು ಇದ್ದವರಿಗೆ ಅವೆಲ್ಲ ಈಗ ನಿಯಂತ್ರಣ ತಪ್ಪಬಹುದು. ಹಾಗಾಗಿ ಆರೋಗ್ಯದ ಒಂದು ಖಂಡಿತ ನಿಯಂತ್ರಣ ಮಾಡ್ಕೋಬೇಕು. ಹಣಕಾಸಿನ ಬಗ್ಗೆ ಎಚ್ಚರಿಸಬೇಕು. ಇನ್ನು ಬಾಂಧವ್ಯದಲ್ಲಿ ಸಹ ತುಂಬ ಬರುತ್ತೆ, ಜಗಳಗಳು ಕಲಹಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ನಿಮಗೆ ಗುರುಬಲದ ಕೊರತೆ, ರಾಹು ಸಹ ನಷ್ಟದಲ್ಲಿ ಇರುವಂಥದ್ದು. ಹಾಗಾಗಿ ಅನೇಕ ರೀತಿಯ ನಿಮಗೆ ಬಾಂಧವ್ಯದಲ್ಲಿ ಕೊರತೆ, ಅಪರಿಚಿತರ ಜೊತೆಗೆ ಜಗಳ, ಮನೆ ಪರಿಚಿತರು ಜಗಳ, ಜೊತೆಗೆ ಬಂಧು ಬಾಂಧವರು ನಿಮ್ಮ ಮೇಲೆ ಆರೋಪಗಳು ಮಾಡುವಂಥದ್ದು, ಗಂಡ ಹೆಂಡತಿ ಅಥವಾ ಪತಿ ಪತ್ನಿಯರ ಬಾಂಧವ್ಯ ಸಹ ಸ್ವಲ್ಪ ಅಲ್ಲಿ ಹದಗೆಡುವಂಥದ್ದು, ಅಥವಾ ಹಿರಿಯರ ಜೊತೆಗೆ ಸಹ ನಿಮಗೆ ಕಲಹಗಳು ಆಗುವಂಥದ್ದು, ಆಸ್ತಿ ವಿವಾದಗಳಿಗೆ ಸ್ವಲ್ಪ ಮುಗಿಲು ಮುಟ್ಟುವಂಥದ್ದು. ಈ ರೀತಿ ಎಲ್ಲ ರೀತಿಯಲ್ಲೂ ನಿಮಗೆ ಸ್ವಲ್ಪ ಈಗ ಅಪ್ರಿಯವಾದ ಘಟನೆಗಳು, ಅಹಿತಕರವಾದ ಘಟನೆಗಳು ಜರುಗುವಂಥ ಸಾಧ್ಯತೆ ಇರುತ್ತೆ. ನೀವು ತುಂಬ ಸಂಯಮದಿಂದ ಈ ಸಂವತ್ಸರದಲ್ಲಿ ಇರಬೇಕಾಗುತ್ತೆ. ಜೊತೆಗೆ ನಿಮ್ಮ ದೈವ ಭಕ್ತಿಯನ್ನು, ದಾನ ಧರ್ಮದ ಭಕ್ತಿಯನ್ನು, ಹನುಮಾನ್ ಭಕ್ತಿ, ಆಂಜನೇಯ ಸ್ವಾಮಿ ಹನುಮಾನ್ ಚಾಲಿಸ, ಅಥವಾ ನವಗ್ರಹಗಳ ಸ್ತೋತ್ರ, ಶನಿ ಮಹಾರಾಜರ ಸ್ತೋತ್ರ, ಶನಿ ಪೀಡಾ ಪರಿಹಾರ ಸ್ತೋತ್ರ, ಅಥವಾ ಇನ್ನಿತರ ಯಾವುದೇ ರೀತಿಯ ದೇವತಾ ಭಕ್ತಿಗಳು ಮಾಡೋದು, ಅಥವಾ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮದೇವಗಳ ಸಂದರ್ಶನ ಮಾಡೋದಾಗಲಿ, ಶನಿವಾರ ದಾನ ಧರ್ಮ, ಅರಳಿ ಮರದ ಪ್ರದಕ್ಷಿಣೆ ಇತ್ಯಾದಿಗಳನ್ನು ನೀವು ಭಕ್ತಿ ಮಾರ್ಗ, ಧರ್ಮ ಮಾರ್ಗಗಳನ್ನು ಮಾಡಬೇಕಾಗುತ್ತೆ ಖಂಡಿತವಾಗಿ ಮೀನರಾಶಿಯವರು. ಹಾಗಾಗಿ ಸಂವತ್ಸರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಯಾವುದೇ ರೀತಿಯ ಆಮಿಷಕ್ಕೆ, ಆತಂಕಕ್ಕೆ, ಜೊತೆಗೆ ಸಿಟ್ಟಿನ ಕಾಲಕ್ಕೆ ನಿಮ್ಮ ಕೈಯನ್ನು ಬುದ್ಧಿಯನ್ನು ಕೊಡಬೇಡಿ. ಎಲ್ಲ ಮೀನರಾಶಿಯವರಿಗೆ ವಿಶ್ವಾಸ ಸಂವತ್ಸರವು ಶುಭದಾಯಕ, ಸುಖದಾಯಕ, ಯಶದಾಯಕವಾಗಲಿ.